ಎಲ್ರಿಗೂ ನಮಸ್ಕಾರ ರೀ. ನಾವಿವತ್ತು ಮಾಡ್ತಾ ಇದ್ದೀವಿ ಚೋಂಗ್ಯ. ಚೋಂಗ್ಯ ಮಾಡಲು ಮೊದಲಿಗೆ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಎಣ್ಣೆ, ಚಿರೋಟಿ ರವೆ ಹಾಕಿ ಮೆತ್ತಗಾಗೋ ಹಾಗೆ ನಾದ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮೈದಾ ಹಿಟ್ಟನ್ನು ನಾದ್ಕೋಬೇಕು. ನೋಡಿ, ಈ ಥರ ಸಾಫ್ಟಾಗಿ ಬರಬೇಕು. ನಂತರ ಪುಟಾಣಿನ ಹಿಟ್ಟು ಮಾಡ್ಕೊಳ್ಳೋಣ. ಈ ಪುಟಾಣಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ, ಒಣ ಕೊಬ್ಬರಿ, ಒಣಶುಂಠಿ, ಏಲಕ್ಕಿ ಪುಡಿನ ಹಾಕಿ ಮತ್ತೆ ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ. ಅಂದರೆ ಸರಿಯಾಗಿ ಹೊಂದ್ಕೊಳ್ಳುತ್ತೆ, ಬೆಲ್ಲ ಎಲ್ಲ ಹೊಂದ್ಕೊಳ್ಳುತ್ತೆ. ಇವಾಗ ಆ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ನಾದ್ಕೊಳ್ಳೋಣ. ಈ ಥರ ಉಂಡೆ ಆಗಬೇಕು. ಚೋಂಗ್ಯ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಚೋಂಗ್ಯ ಮಣಿಗೆ ಎಣ್ಣೆ ಹಚ್ಚಿ ಮೈದಾ ಹಿಟ್ಟಿನ ಉಳ್ಳಿ ತಗೋಬೇಕು. ಪುಟಾಣಿ ಹಿಟ್ಟಿಂದ ಮಾಡಿದ ಉಂಡೆಗಳನ್ನು ಇದರಲ್ಲಿ ಇಡಬೇಕು. ಈ ಥರ ತುಂಬಿ ಹೋಳಿಗೆ ಥರ ಲಟ್ಟಿಸ್ಬೇಕು. ಈಸಿಯಾಗಿ ಮಾಡ್ಕೋಬಹುದು. 10 ನಿಮಿಷದಲ್ಲಿ ರೆಡಿ ಆಗ್ತವೆ ಚೋಂಗ್ಯ. ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ. ಇವಾಗ ಒಂದು ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಚೋಂಗ್ಯನ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಕೆಂಪಗಾಗೋ ಹಾಗೆ ಬೇಯಿಸ್ಕೋಬೇಕು. ನಾನಾ ರೀತಿಯಾಗಿ ಚೋಂಗ್ಯನ ರೆಡಿ ಮಾಡ್ತಾರೆ. ಇದು ನಮ್ಮ ಮನೇಲಿ ನಾವು ಮಾಡೋ ರೀತಿ. ನಿಮಗೆ ಹೇಗೆ ಅನ್ನಿಸ್ತು ತಿಳಿಸಿ. ಇದೇ ರೀತಿ ಉಳಿದಂಥ ಎಲ್ಲ ಚೋಂಗ್ಯಗಳನ್ನ ರೆಡಿ ಮಾಡ್ಕೋಬೇಕು. ತುಂಬ ಸಾಫ್ಟಾಗಿ ಚೋಂಗ್ಯ ಬರ್ತವೆ. ಚೋಂಗ್ಯ ರೆಡಿ ಆಯಿತು. ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೋಂಗ್ಯ ತಿಂತಾ ಇದ್ರೆ ಮಸ್ತ್ ಇರ್ತೈತ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Subscribe my channel.